ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಬೆಳಗಾವಿ ಜಿಲ್ಲೆಯ ರಾಜಕೀಯದ ಬಗ್ಗೆ ಸಾಕಷ್ಟು ಸಲ ಚರ್ಚೆ ಮಾಡಿದ್ದೀನಿ. ಅದರಲ್ಲೂ ವಿಶೇಷವಾಗಿ ಇತ್ತೀಚೆಗೆ ಸ್ವಲ್ಪ ಆಗೊಮ್ಮೆ ಪತ್ರಿಕೆಗಳಿಗೆ ಅಥವಾ ಪ್ರೆಸ್ಸಿಗೆ ಒಂದಿಷ್ಟು ಭೇಟಿ ಕೊಟ್ಟು ಮಾತಾಡುವ ರಮೇಶ್ ಜಾರಕಿಹೊಳಿ ಅವರು ಮತ್ತಷ್ಟು ಮಾತಾಡಿದ್ದಾರೆ. ಅದರಲ್ಲೂ 3 ವಿಷಯಗಳು ಒಂದು ಸ್ವಲ್ಪ ಏನೋ ಭಾಳ ಕುತೂಹಲಕಾರಿ ಇದ್ದಾವೆ. ಮೊದಲನೇದಾಗಿ ನಿಮ್ಗೆ ಗೊತ್ತದ, ಯತ್ನಾಳ್ರ ಬಗ್ಗೆ ಅವ್ರ ಪ್ರೀತಿ ಸಾಕಷ್ಟದ, ವಿಶ್ವಾಸದ, ಇಬ್ಬರು ಒಳ್ಳೆ ಗೆಳೆಯರು. ಮತ್ತು ಕಂಪೇರು ಮಾಡಿದರು ವಿಜಯೇಂದ್ರ ಮತ್ತು ಯತ್ನಾಳ್ರಿಗೆ. ಹೌದು, ಯತ್ನಾಳ್ರ ವ್ಯಕ್ತಿತ್ವ ನೋಡಿದಾಗ ನಿಶ್ಚಿತವಾಗಿ ವಿಜಯೇಂದ್ರಗಿಂತ ಭಾಳ ಎತ್ತರದ ವ್ಯಕ್ತಿತ್ವ. ಬಾಯಿ ಮಾತಾಡೋದನ್ನು ಬಿಟ್ಟರೆ ತಿಳುವಳಿಕೆ ಅವರು, ಪ್ರಜ್ಞಾವಂತರು, ಏನು ಮಾತಾಡಬೇಕು ಅನ್ನೋ ಸೆನ್ಸ್ ಇದೆ ಅಂತವ್ರು. ಆದರೆ ನಾಲಿಗೆ ಮಾತ್ರ ವಿಜಯೇಂದ್ರ ಅವ್ರಿಗಿಂತ ಸ್ವಲ್ಪ ಕಡಿಮೆ ಅಂತ ಹೇಳಬೇಕಾಗ್ತದೆ. ಬಟ್ ವಿಜಯೇಂದ್ರನ ಇಲ್ಲಿ ಇನ್ನೊಂದು ಗಮನಿಸಬೇಕಾಗಿದ್ದಿಲ್ಲ, ವಿಜಯೇಂದ್ರನ ಮುಖ ನೋಡಿ ಅಲ್ಲಿ ಅಧ್ಯಕ್ಷನ ಮಾಡಿಲ್ಲ. ಇದು ನಾವು ಗಮನಿಸಬೇಕಾಗಿದ್ದು, ನೆನ್ಪಿಡಬೇಕಾಗಿದ್ದಿಲ್ಲ. ಮತ್ತು ನಮ್ಮ ಯಡಿಯೂರಪ್ಪರ ಬಗ್ಗೆ ಒಳ್ಳೆಯ ಭಾವನೆ ಇದೆ ರಮೇಶ್ ಜಾರಕಿಹೊಳಿ ಅವರಲ್ಲೇ. ರಮೇಶ್ ಜಾರಕಿಹೊಳಿ ಗೊತ್ತದ ಯಡಿಯೂರಪ್ಪರ ಶಕ್ತಿ ಎಷ್ಟದ ಏನದ ಅಂತೇಳಿ. ಹೀಗಾಗಿ ಇಲ್ಲಿ ವಿಜಯೇಂದ್ರ ಅಧ್ಯಕ್ಷ ಆಗಿದ್ದು ಅವ್ರ ಅಪ್ಪನ ಬಲದಿಂದ, ಇದರಲ್ಲಿ 2 ಮಾತೇ ಇಲ್ಲ. ನಮಗೆ ಯತ್ನಾಳ್ರ ಎದುರು ನಿಲ್ಲಿಸಿದಾಗ ಕುಬ್ಜಾಗ್ತಾರೆ, ಅಷ್ಟು ಎತ್ತರಕ್ಕೆ ಇಲ್ಲ, ಝಾಡಿಸಿದ್ದಾರೆ ಯತ್ನಾಳ್ರು. ಡ್ಯಾಶ್ ಅದರ ಡ್ಯಾಶ್ ನೇಚರ್ ಅದ. ಆದರೆ ಅತಿ ಹಿಂದುತ್ವವಾದೂ ಅಲ್ಲದ. ಅತಿಯಾದ ಹಿಂದುತ್ವವಾದದಿಂದ ಸಹಜವಾಗಿ ಪಾರ್ಟಿಗೆ ಇವತ್ತು ಲಾಭ ಆದಂಗೆ ಅನ್ನಿಸ್ತಿರ್ಬೋದು. ಬಟ್ ಅದೇ ರೀತಿ ಟೊಳ್ಳು ಆಗ್ತಾ ಇರ್ತದೆ. ಇಲ್ಲ ರಮೇಶ್ ಜಾರಕಿಹೊಳಿ ಕುರಿತಾಗಿ ಒಂದೆರಡು